ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ನನಗೀಗ 40+ ಅಂದರೆ ನನಗೂ ಈಗ ಚಿಕ್ಕವಳು ಅಲ್ಲ, ತುಂಬ ದೊಡ್ಡವಳು ಅಲ್ಲ, ಒಂದು ಮಿಡಲ್ ಏಜಲ್ಲಿ ಇರೋವಂಥ ಲೇಡೀಸ್ಗೆ ಎಷ್ಟೊಂದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಈ ಸಮಯದಲ್ಲಿ ಬರೋವಂಥ ಅನಾರೋಗ್ಯಗಳು, ಹಾಗೆ ಈ ಮಕ್ಕಳ ಎಜುಕೇಷನ್ ಕಂಪ್ಲೀಟ್ ಆಗ್ತಿರುತ್ತೆ, ಹಾಗೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಇಂಥ ಏಜಲ್ಲಿ ನಮ್ಮ ಬಗ್ಗೆನೂ ಗಮನ ಕೊಡ್ತಾ, ಮಕ್ಕಳ ಬಗ್ಗೆನೂ ಗಮನ ಕೊಡ್ತಾ, ಸಂಸಾರದ ಬಗ್ಗೆನೂ ಗಮನ ಕೊಡ್ತಾ ನಾವು ಎಷ್ಟೊಂದೆಲ್ಲ ಫೇಸ್ ಮಾಡ್ತಾ ಇರ್ತೀವಿ. ಇವತ್ತು ಒಂದು ಪಾಸಿಟಿವಿಟಿ ಮೂಲಕ ನಿಮಗೆ ಈ ವ್ಲಾಗ್ನ ಇನ್ನು ನಿಮಗೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಕಷ್ಟು ಟಿಪ್ಸ್ ಇದೆ, ಹಾಗೆ ಸಾಕಷ್ಟು ಕಿವಿ ಮಾತು ಕೂಡ ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಸೊ ಜೀವನದಲ್ಲಿ ನಾವು ಏನೇನೆಲ್ಲ ಸಾಧನೆ ಮಾಡಿರ್ತೀವಿ ಇದುವರೆಗೂ, ಅಂದರೆ 40+ ಅಂತಂದರೆ ಸಾಕಷ್ಟು ನಮ್ಗೆ ಈಗಾಗಲೇ ಜೀವನದ ಅನುಭವ ಕೂಡ ಆಗಿರುತ್ತೆ. ಬೇಕಾದಷ್ಟು ಅಪ್ಸ್ ಆ್ಯಂಡ್ ಡೌನ್ಸ್ ಕೂಡ ನೋಡಿರ್ತೀವಿ, ಮಕ್ಕಳನ್ನು ಬೆಳೆಸುವಾಗ, ಮದುವೆ ಆದಮೇಲೆ, ಮದುವೆಗೆ ಮುಂಚೆ. ಆದರೆ ಇವಾಗಿನ ಮುಂದಿನ ಜೀವನದ ಬಗ್ಗೆ ನಾವು ಸಾಕಷ್ಟು ಪ್ಲ್ಯಾನಿಂಗ್ ಕೂಡ ಮಾಡಬೇಕಾದಂಥ ಟೈಮ್ ಇದು. 40+ ಅಂತಂದರೆ ಇನ್ನೇನು ಹಾಫ್ ಸೆಂಚುರಿಗೆ ಹತ್ತತ್ರ ಬಂದುಬಿಟ್ಟಿದ್ದೀವಿ ಅಂತ ಅರ್ಥ. ಸೊ ಆ ಹಾಫ್ ಸೆಂಚುರಿಗೆ ಬರ್ತಾ ಇದ್ದಂಗೆ ಒಂದಲ್ಲ ಒಂದು ಅನಾರೋಗ್ಯ ಸಮಸ್ಯೆ ಖಂಡಿತ ಬರುತ್ತೆ. ಅದಕ್ಕೂ ಮುಂಚೆ ನಾವು ಫೈನಾನ್ಷಿಯಲಿ ಸ್ವಲ್ಪನಾದ್ರು ಇಂಡಿಪೆಂಡೆಂಟ್ ಆಗಿದ್ದರೆ ಯಾರ ಮೇಲೂ ಅವಲಂಬನೆ ಆಗುವಂಥ ಅವಶ್ಯಕತೆನೇ ಬರೋಲ್ಲ. ಸೊ ನಾವೆಲ್ಲ ನಮ್ಮ ಕೈಲಿರೋದನ್ನು ಮಕ್ಕಳಿಗೆ, ಅವ್ರಿಗೆ ಇವರಿಗೆ ಅಂತ ದಾನ ಮಾಡಿ ಅಥವಾ ಮತ್ತೊಂದು ಮಾಡಿ ಕಳ್ಕೊಂಡು ಖಾಲಿ ಕೈಯಲ್ಲಿ ನಾವು 50ರಲ್ಲಿ ನಿಂತ್ಕೊಂಡ್ರೆ ಖಂಡಿತ ನಿಮಗೆ ಅಂತ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ. ಒಬ್ಬ ಹೌಸ್ ವೈಫ್ ಆಗಿದ್ದು ಕೂಡ ಹೇಗೆ ನಮಗೆ ಅಂತ ಒಂದು ಸ್ವಲ್ಪ ಹಣನ ನಾವು ಕೂಡಿಡ್ಬೋದು ಅಂತ ಅದಕ್ಕೆ ಸಣ್ಣ ಸಣ್ಣ ಟಿಪ್ಸ್ ಮೂಲಕ ಇವತ್ತಿನ ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ಪೂರ್ತಿಯಾಗಿ ಬ್ಲಾಗ್ ನೋಡಿ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದು 1 ಪಾಟ್ ರಸಮ್ ರೈಸ್. ಸೌತ್ ಇಂಡಿಯಾದ ಮನೆಯಲ್ಲೂ ರಸಮ್ ಅಂತನ್ನೋದು ಪ್ರತಿ ಮನೆಯಲ್ಲೂ ಮಾಡ್ತೀವಿ. ಆದರೆ ಇವತ್ತು ನಾನು ಮಾಡ್ತಿರೋದು 1 ಪಾಟ್ ರಸಮ್ ರೈಸ್. ಅನ್ನ ಬೇರೆ ರಸಮ್ ಬೇರೆ ಮಾಡಿಕೊಂಡು ಕೆಲವು ಸತಿ ರಸಮ್ ಉಳಿದೋಗುತ್ತೆ. ಆದರೆ ಈ ರೀತಿ ಮಾಡುವಂಥ 1 ಪಾಟ್ ರಸಮ್ ರೈಸ್ ಖಂಡಿತ ಉಳಿಯೋದೇ ಇಲ್ಲ, ಮಾಡಿದ ಕೂಡಲೇ ಖಾಲಿ ಆಗುತ್ತೆ. ರಸಮ್ ರೈಸ್ ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿ, 1/4 ಕಪ್ಪಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ. ಒಂದು 10 ನಿಮಿಷ ನೆನಿಬೇಕು. 10 ನಿಮಿಷದ ನಂತರ ನಾನು ಇಲ್ಲಿ ಕುಕ್ಕರಲ್ಲಿ 1 ಪಾಟ್ ರೈಸ್ ಮಾಡೋದಕ್ಕೋಸ್ಕರನೇ ಒಗ್ಗರಣೆ ಮಾಡ್ತಾ ಇದ್ದೀನಿ. 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕಾಳು ಮೆಣಸು, ಜಜ್ಜಿರೋ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ನಾನು ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಅದರ ನಂತರ ಸ್ವಲ್ಪ ಇಂಗು, ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಉಪಯೋಗಿಸಿರೋಂಥ ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಮನೆ ಮದ್ದಿನ ರೀತಿ ಕೆಲಸ ಮಾಡುತ್ತೆ. ಅದು ಅರಿಶಿನ ಇರಲಿ, ಹಿಂಗಿರಲಿ ಅಥವಾ ಜೀರಿಗೆ, ಮೆಣಸು, ಇದೆಲ್ಲ ಕೂಡ ನಮಗೆ ಈಗ ಆಗುವಂಥ ಕೆಮ್ಮು, ಕಫ, ಶೀತ, ನೆಗಡಿ ಎಲ್ಲದಕ್ಕೂ ಕೂಡ ಒಂದು ಮನೆ ಮದ್ದಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅದನ್ನು ನಾವು ರೆಸಿಪಿ ಮೂಲಕ ಮಾಡ್ಕೊಂಡು ತಿನ್ನೋದ್ರಿಂದ ಖಂಡಿತ ಇದು ಯಾವುದೋ ಆಗದಲ್ಲೇ ಇರೋ ರೀತಿಯಲ್ಲಿ ಮಳೆಗಾಲದಲ್ಲಿ ಎಚ್ಚರ ವಹಿಸ್ಬೋದು. ಈ ಒಗ್ಗರಣೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ತೊಳೆದಿಟ್ಕೊಂಡಿರೋಂಥ ಹಾಗೆ ನೆನೆಸಿಟ್ಕೊಂಡಿರೋಂಥ ಅಕ್ಕಿಬೇಳೆ ಹಾಕಿದ್ದೀನಿ. 1 ಪಾಟ್ ರಸಮ್ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಉಪಯೋಗಿಸ್ತಿರೋದು ನಮ್ಮ ಹೋಮ್ ಮೇಡ್ ರಸಮ್ ಪ್ರೀಮಿಕ್ಸ್ ಪೌಡರ್. ಇದರಲ್ಲಿ ನಾವು ಎಲ್ಲನೂ ಹಾಕಿರ್ತೀವಿ, ಮಸಾಲೆಯಿಂದ ಹಿಡಿದು, ಬೇಳೆಯಿಂದ ಹಿಡಿದು, ಹುಣಸೆ ಹಣ್ಣಿಂದ ಹಿಡಿದು ಪ್ರತಿಯೊಂದು ಇರುತ್ತೆ. ಇನ್ಸ್ಟೆಂಟಾಗಿ 2 ನಿಮಿಷದಲ್ಲಿ ರಸಮ್ ನೀವು ಮಾಡ್ಕೋಬೋದು. ಇದನ್ನು ತೊಗೊಂಡವ್ರು ಪ್ರತಿಯೊಬ್ಬರು ಒಳ್ಳೆ ರಿವ್ಯೂ ಶೇರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ. ಇದರಲ್ಲಿ ಹುಣಸೆ ಹಣ್ಣು ಕೂಡ ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣು ಕೂಡ ಬಳಸೋವಂಥ ಅವಶ್ಯಕತೆ ಇಲ್ಲ. 2 ನಿಮಿಷದಲ್ಲಿ ರಸಮ್ ಹೇಗೆ ಅಂದರೆ, ಈ ಪೌಡರ್ಗೆ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡು ನೀವು ಒಂದು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. 2 ನಿಮಿಷದಲ್ಲಿ ರಸಮ್ ರೆಡಿ ಆಗುತ್ತೆ. ಇದೇ ಪ್ರೀಮಿಕ್ಸ್ ಪೌಡರ್ನ ಬಳಸ್ಕೊಂಡು ನಾನಿವತ್ತು 1 ಪಾಟ್ ರಸಮ್ ರೈಸ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ರಸಮ್ ಪ್ರೀಮಿಕ್ಸ್ ಪೌಡರ್ ಹಾಕ್ಕೊಂಡು, ನಂತರ ಉಪ್ಪು ಹಾಗೆ ನೀರು ಇದೆಲ್ಲ ನಮ್ಗೆ ಎಷ್ಟು ಬೇಕು ಅಂತ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋಣ. ನಾನಿಲ್ಲಿ ಸುಮಾರು 3 ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ. ಎಷ್ಟು ಅಕ್ಕಿ ಬೇಳೆ ನೀವು ತೊಗೊಂಡಿದ್ರೆ ಅದಕ್ಕೆ 4 ಪಟ್ಟಷ್ಟು ನೀರು ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿ ತೆಳ್ಳಿಗೆ ಚೆನ್ನಾಗಿರುತ್ತೆ. ಟೇಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಉಪ್ಪು ಖಾರ ಏನಾರ ಇದ್ದರೆ ಕಮ್ಮಿ ಇದ್ದರೆ ಇವಾಗ ಬೇಕಾದ್ರೆ ಹಾಕ್ಕೋಬೋದು. ನಾನು ಇದರಲ್ಲೇ ಹುಣಸೆ ಹಣ್ಣು ಹಾಕಿರೋದ್ರಿಂದ ಇಲ್ಲಿ ಹುಣಸೆ ಹಣ್ಣು ಹಾಕಿಲ್ಲ, 1 ಟೊಮೆಟೊ ಮಾತ್ರ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಲಾಸ್ಟಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕುಟ್ಟಿ ಪುಡಿ ಮಾಡಿರುವಂಥ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಳೇಬೇಕು. ಹಾಕೋದ್ರಿಂದಲೇ ಈ ರಸಮ್ ರೈಸ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಸೊ ರಸಮ್ ರೈಸ್ ರೆಡಿ ಆಗಿದೆ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂಥ ಒಂದು ಸೈಡ್ ಡಿಶ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಅದು ಆಲೂ ಫ್ರೈ. ಆಲೂಗಡ್ಡೆನ ಸಿಪ್ಪೆ ತೆಗೆದು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಸ್ಟಾರ್ಚ್ ಇರುತ್ತೆ. ಆ ಸ್ಟಾರ್ಚ್ ಎಲ್ಲ ಹೋಗಬೇಕು ಅಂದರೆ ಒಂದು 2 ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳೆದು ತೆಕ್ಕೋಬೇಕು. ಇನ್ಸ್ಟೆಂಟಾಗಿ ಇದು ಕೂಡ 2 ನಿಮಿಷದಲ್ಲಿ ಮಾಡುವಂಥ ಒಂದು ಸೈಡ್ ಡಿಶ್ ರೆಸಿಪಿ. ಯಾವಾಗಲಾದ್ರು 1 ಪಾಟ್ ರೈಸ್ ಮಾಡಿದಾಗ ಅಥವಾ ಊಟಕ್ಕೆ ನೆಂಚ್ಕೊಳ್ಳೋಕೆ ಏನಾದ್ರು ಬೇಕು, ದಿಢೀರಾಗಿ ಏನಾದ್ರು ಮಾಡಬೇಕು ಅಂದಾಗ ಈ ರೆಸಿಪಿ ನೀವು ಟ್ರೈ ಮಾಡ್ಬೋದು. ನೋಡಿ, ಆಲೂಗಡ್ಡೆಲಿರುವಂಥ ಸ್ಟಾರ್ಚ್ ಎಲ್ಲ ಪೂರ್ತಿಯಾಗಿ ಬಂದಿದೆ. ನಂತರ ನಾವು ಇವಾಗ ಇದನ್ನು ಫ್ರೈ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಈ ಆಲೂಗಡ್ಡೆನ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಉಪ್ಪು ಖಾರ ಹಾಕ್ಕೊಂಡು ಮಳೆಗಾಲದಲ್ಲಿ ಸಂಜೆ ಹೊತ್ತು ಸ್ನ್ಯಾಕ್ಸ್ ಥರ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನಾನಿವತ್ತು ಮಾಡ್ತಿರೋದು ಒಂದು ಸೈಡ್ ಡಿಶ್ ಆಗಿರೋದ್ರಿಂದ ಎಣ್ಣೆ ಕಡಿಮೆ ಉಪಯೋಗಿಸ್ಕೊಂಡು ಆಲೂ ಫ್ರೈ ಮಾಡೋಣ. ಆಲೂ ಫ್ರೈ ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಹೀಟ್ ಸ್ವಲ್ಪ ಜಾಸ್ತಿ ಇಟ್ಕೊಂಡೆ ಈ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಆದಷ್ಟು ಇದಕ್ಕೆ ನಾನ್ ಸ್ಟಿಕ್ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು. ಸ್ಟೀಲ್ ಆದರೆ ಆಲೂಗಡ್ಡೆ ಅಂಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮಲ್ಲಿ 2-3 ನಿಮಿಷ ಇದನ್ನು ಹುರಿತಾ ಇದ್ದಾಗೆ ಸ್ವಲ್ಪ ಕೆಂಪಗಾಗುತ್ತೆ. ಆದಷ್ಟು ಬೇಗ ಬೇಯುತ್ತೆ, ಯಾಕಂದರೆ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ
ಚೆನ್ನಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ ನಂತರ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ಅಚ್ಚಕಾರದ ಪುಡಿ, ಉಪ್ಪು ಹಾಗೆ ಮ್ಯಾಗಿ ಮಸಾಲ ಹಾಕಿದ್ದೀನಿ. ಮ್ಯಾಗಿ ಮಸಾಲ ಇದ್ದರೆ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಈ ಥರದ ಸಿಂಪಲ್ ಊಟಕ್ಕೆ ತಿಳಿ ಸಾರು ಅಥವಾ ರಸಮ್ ಏನಾದ್ರು ಮಾಡಿದಾಗ ಸೈಡ್ ಡಿಶಲ್ಲಿ ನೆಂಚ್ಕೊಳ್ಳೋದಕ್ಕೆ ಈ ಥರದ ಆಲೂ ಫ್ರೈ ಚೆನ್ನಾಗಿರುತ್ತೆ. 3 ವಿಸಿಲ್ ಕೂಗಿಸಿರೋ ನಂತರ ನೋಡಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ರಸಮ್ ಪೌಡರ್ ಕೂಡ ಇದರಲ್ಲಿ ಚೆನ್ನಾಗಿ ಹೊಂದ್ಕೊಂಡು ಒಂದು ಒಳ್ಳೆ ಘಮ ಬರ್ತಿದೆ. ನಾವು ಹೇಗೆ ಅನ್ನ ಮಾಡಿಕೊಂಡು ತೆಳ್ಳಿಗೆ ರಸಮ್ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಇರುತ್ತಲ್ಲ, ಅದೇ ಸೇಮ್ ರುಚಿ ಇರುತ್ತೆ. ಸೊ ರಸಮ್ ನೀವು ಸಪ್ರೇಟ್ ಮಾಡಿಕೊಂಡು ಅನ್ನ ಸಪ್ರೇಟ್ ಮಾಡ್ಕೊಳ್ಳೋ ಬದಲಾಗಿ ಒಂದೇ ಪಾಟಲ್ಲೇ ಎರಡನ್ನೂ ಒಟ್ಟಿಗೆ ಮಾಡ್ಕೊಂಡಾಗ ಇದು ರುಚಿನೂ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಾಗೆ ಸೈಡ್ ಡಿಶಲ್ಲಿ ಈ ರೀತಿ ಆಲೂ ಫ್ರೈ, ಆಲೂ ಚಿಪ್ಸ್ ಅಥವಾ ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ರೆ ಏನು ಸಖತ್ತಾಗಿರುತ್ತೆ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಮನೆ ಮದ್ದಿನ ರೀತಿಯಲ್ಲಿ ಈ ರೀತಿ ನೀವು ಇದನ್ನು ಮಾಡ್ಕೊಂಡು ತಿಂದಾಗ ಬಾಯಿಗೂ ರುಚಿ, ಆರೋಗ್ಯಕ್ಕೂ ಹಿತ. ರಸಮ್ ಪೌಡರ್ನ ನೀವೇನಾದ್ರು ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಈ ನಂಬರ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ನೀವು ಆರ್ಡರ್ ಪ್ಲೇಸ್ ಮಾಡಿ ತರಿಸ್ಕೊಂಡು 2 ನಿಮಿಷದಲ್ಲಿ ನೀವು ರಸಮ್ ಟ್ರೈ ಮಾಡಿ. ರಸಮ್ ತುಂಬ ಚೆನ್ನಾಗಾಗುತ್ತೆ. 1 ಪಾಟ್ ರಸಮ್ ರೈಸ್ನ ನೀವು ಲಂಚ್ ಬಾಕ್ಸ್ಗೂ ಕೂಡ ಕ್ಯಾರಿ ಮಾಡ್ಬೋದು. ಅನ್ನ ಸಪ್ರೇಟಾಗಿ, ರಸಮ್ ಸಪ್ರೇಟಾಗಿ ತೊಗೊಂಡು ಹೋಗೋಕ್ಕಿಂತಲೂ ಈ ರೀತಿ ಮಾಡುವಂಥದ್ದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ಹೊರಗಡೆ ವೆದರ್ ಅದೆಷ್ಟು ಚೆನ್ನಾಗಿದೆ, ಕೂಲ್ ಆಗಿದೆ. ಈ ಥರ ವೆದರ್ ಇದ್ದರೆ ಎಲ್ಲಿಗಾದ್ರೂ ಹೋಗೋಕ್ಕೆ ಮನಸ್ಸು ಬರುತ್ತೆ. ಆದರೆ ಬಿಸಿಲಿರ್ಬೇಕಾದ್ರೆ ತುಂಬ ಇರಿಟೇಟ್ ಆಗೋದು. ಸೊ ಇವತ್ತು ಮನೆಗೆ ಸ್ವಲ್ಪ ಗ್ರಾಸರೀಸ್ ಬೇಕು. ಹಾಗೆ ಮುಖ್ಯವಾಗಿರೋ ನಂಗೆ ಬೇಕಾಗಿರೋಂಥ ಒಂದು ವಸ್ತು ನಾನು ಇವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗ್ಬರೋಣ. ನಾನು ಪ್ರತಿ ಮಂತ್ಲಿ ಶಾಪಿಂಗ್ ಮಾಡೋಕ್ಕೆ ಇಷ್ಟಪಡೋದು ಅದು ಸ್ಟಾರ್ ಬಜಾರಲ್ಲಿ. ಇವತ್ತು ನಾನು ಶಾಪಿಂಗ್ ಮಾಡೋದ್ರ ಜೊತೆಗೆ ನಿಮಗೆ ಈ ಶಾಪ್ನ ಟೂರ್ ಕೂಡ ಮಾಡಿಸ್ತಾ ಬೆಸ್ಟ್ ಪ್ರಾಡಕ್ಟ್ನ ಚೂಸ್ ಮಾಡೋದ್ರ ಜೊತೆಗೆ ನಾವು ಹೇಗೆ ಹಣ ಉಳಿಸ್ಬೋದು ಅಂತನೋ ಒಂದು ಕೆಲವು ಶಾಪಿಂಗ್ ಟಿಪ್ಸ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಯೂಶಲಿ ನಾವು ಶಾಪಿಂಗ್ಗೆ ಅಂತ ಹೋದಾಗ ಮೊದಲನೇದಾಗಿ ನಾವು ಗಮನ ಹರಿಸೋದೆ ಗ್ರಾಸರೀಸ್, ಅಂದರೆ ಪ್ರತಿದಿನ ಬಳಕೆಯಲ್ಲಿರುವಂಥ ಅಕ್ಕಿ, ಬೇಳೆ, ರಾಗಿ, ಹಿಟ್ಟು ಇಂಥದನ್ನ ಪ್ರತಿದಿನ ಬಳಕೆನಲ್ಲಿ ತಗೊಳ್ಳೋಂಥದ್ದನ್ನು ನಾವು ಹೆಚ್ಚಾಗಿ ತಗೊಂಡಾಗ ಅಥವಾ ಬಲ್ಕಲ್ಲಿ ತಗೊಂಡಾಗ ನಮಗೆ ಸಾಕಷ್ಟು ಹಣ ಉಳಿಸ್ಬೋದು. ಜೊತೆಗೆ ನಮಗೆ ಕಡಿಮೆ ಪ್ರೈಸ್ಗೂ ಸಿಗುತ್ತೆ. ಕೆಲವೊಂದು ನ್ಯಾಷನಲ್ ಬ್ರ್ಯಾಂಡ್ಗಳಿಗೆ ಅಥವಾ ಐಟಮ್ಗಳಿಗೆ ಅವಾಗವಾಗ ಕೆಲವು ಆಫರ್ಸ್ ಇಟ್ಟಿರ್ತಾರೆ, ಡಿಸ್ಕೌಂಟ್ಸ್ ಇಟ್ಟಿರ್ತಾರೆ. ಇಂಥದ್ರ ಕಡೆಗೆ ನಾನು ಹೆಚ್ಚಾಗಿ ಗಮನ ಹರಿಸ್ತೀನಿ. ಅದರಲ್ಲೂ ಕೂಡ ಪ್ಯಾಕ್ಡ್ ಇರೋದು ಸಿಗುತ್ತೆ ಅಥವಾ ಲೂಸ್ ಇರೋದು ಸಿಗುತ್ತೆ. ನಮ್ಮ ಚಾಯ್ಸ್ ಯಾವ್ದು ಬೇಕಾದ್ರೆ ನಾವು ತಗೋಬೋದು. ಅನ್ಪಾಲಿಶ್ಡ್ ಬೇಳೆ ಕಾಳುಗಳನ್ನು ತಗೋಬೇಕಾದ್ರೆ ಆದಷ್ಟು ಅದನ್ನು ಪಾಲಿಶ್ ಇದೆಯಾ, ಅನ್ಪಾಲಿಶ್ಡ್ ಇದೆಯಾ ಅಥವಾ ಅಕ್ಕಿ ಕೂಡ ಪಾಲಿಶ್ ಆಗ್ದಲೇ ಇರೋವಂಥದ್ದನ್ನು ತಗೊಂಡ್ರೆ ತುಂಬ ಒಳ್ಳೆಯದು. ಅದರಲ್ಲೂ ಕೂಡ ನಮಗೆ ಲೂಸ್ ಇರೋವಂಥದ್ದನ್ನು ತಗೊಳ್ಳುವಾಗ ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಅನ್ನೋದನ್ನು ನಾವು ಅಲ್ಲೇ ತೂಕ ಹಾಕಿಸ್ಕೊಂಡು ನಮಗೆ ಕಡಿಮೆ ಬೇಕಾದ್ರೂ ತೊಗೋಬೋದು ಅಥವಾ ನಮಗೆ ಎಷ್ಟು ಜಾಸ್ತಿ ಬೇಕಾದ್ರೂ ನೋಡ್ಕೊಂಡು ತೊಗೋಬೋದು. ಸೊ ಈ ಥರ ಪ್ಯಾಕ್ಡ್ ಮತ್ತು ಲೂಸಲ್ಲಿ ಸಿಕ್ಕೋದ್ರಿಂದ ನಮಗೆ ಅನುಕೂಲ ಆಗುತ್ತೆ. ನಮ್ಗೆ ಎಷ್ಟು ಬೇಕು ಅಂತ ಅನ್ನೋದನ್ನು ನೋಡಿಕೊಂಡು ತೊಗೊಳೋದಕ್ಕೆ. ಇಲ್ಲೂ ಕೂಡ ನಾವು ಸಾಕಷ್ಟು ಹಣ ಉಳಿಸ್ಬೋದು. ಸೊ ನಾನಿಲ್ಲಿ ನನಗೆ ಬೇಕಾಗಿರುವಂಥ ಕೆಲವು ಗ್ರಾಸರಿನ ಪ್ಯಾಕ್ ಮಾಡಿಸ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬಂದಿರೋದು FMCG ಸೆಕ್ಷನ್ಗೆ. ಇಲ್ಲಿ ನಮಗೆ ಬೇಕಾಗಿರುವಂಥ ಬಿಸ್ಕೆಟ್ಸ್, ಸ್ನ್ಯಾಕ್ಸ್, ಕೂಲ್ ಡ್ರಿಂಕ್ಸ್ ಅಥವಾ ಜ್ಯೂಸ್ಗಳು ಅಥವಾ ಫ್ಯಾವಿಸ್ತಾ, ನೂಡಲ್ಸ್ ಇದೆಲ್ಲ ನಮಗೆ ತುಂಬ ಇಷ್ಟ ಆಗುವಂಥ ತಿಂಡಿಗಳು ಸಿಗೋದೆ ಈ ಸೆಕ್ಷನಲ್ಲಿ. ಇದರಲ್ಲಿರುವಂಥ ಕೆಲವು ವಸ್ತುಗಳಂತೂ ಖಂಡಿತ ನಮ್ಮ ಲಿಸ್ಟಲ್ಲಿ ಇದ್ದೇ ಇರುತ್ತೆ. ಅದು ಮಕ್ಳಿಗೆ ಇಷ್ಟ ಆಗೋವಂಥದ್ದು ಇರ್ಬೋದು ಅಥವಾ ದೊಡ್ಡವರಿಗೆ ಇಷ್ಟ ಆಗೋವಂಥದ್ದು ಇರ್ಬೋದು. ಕೆಲವು ವಸ್ತುಗಳನ್ನ ನಾನು ಇಲ್ಲಿ ತೊಗೋತೀನಿ. ತೊಗೋಬೇಕಾದ್ರೆ ಖಂಡಿತ ನಾನು ಇಲ್ಲಿ ಏನಾದ್ರು ಕಾಂಬೋ ಪ್ಯಾಕ್ಸ್ ನಮಗೆ ಸಿಗುತ್ತಾ ಅಥವಾ ಸ್ಪೆಷಲ್ ಆಫರ್ ಏನಾದ್ರು ಸಿಗುತ್ತಾ ಅಂತ ಅನ್ನೋದನ್ನು ನೋಡಿನೇ ನಾವು ತೊಗೊಳ್ಳೋದ್ರಿಂದ ಇಲ್ಲೂ ಕೂಡ ನಾವು ಸಾಕಷ್ಟು ಮನಿ ಸೇವ್ ಮಾಡ್ಬೋದು. ಒಂದೇ ಸೂರಿನಡಿ ಎಲ್ಲ ಸಿಗೋ ಹಾಗೆ ನಿಮಗೆ ಹಣ್ಣು ಮತ್ತು ತರಕಾರಿ ಕೂಡ ಇಲ್ಲಿ ಫ್ರೆಶ್ ಆಗಿರೋದು ಸಿಗುತ್ತೆ. ಸೊ ಬಾಳೆಹಣ್ಣು ಇರ್ಬೋದು, ಟೊಮೆಟೊ ಇರ್ಬೋದು ಅಥವಾ ಸೀಸನಲ್ ಫ್ರೂಟ್ಸ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನಿಲ್ಲಿ ಬಂದಾಗ ತರಕಾರಿ ಅಥವಾ ಹಣ್ಣು ತೊಗೋಬೇಕಾದ್ರೆ ಮುಖ್ಯವಾಗಿ ಗಮನ ಹರಿಸೋದೇನೆಂದರೆ ಪ್ರೈಸ್ ಕಂಪೇರ್ ಮಾಡ್ತೀನಿ. ಯಾವ್ದು ನಮಗೆ ಬೆಸ್ಟ್ ಡೀಲಲ್ಲಿದೆ ಅಂತ ಅನ್ನೋದನ್ನು ನೋಡಿಕೊಂಡು ತೊಗೋತೀನಿ. ನೆಕ್ಸ್ಟ್ ನಾವು ಬಂದಿರೋದು ಹೋಮ್ ಕೇರ್ ಮತ್ತು ಪರ್ಸನಲ್ ಕೇರ್ ಸೆಕ್ಷನ್ಗೆ. ಇಲ್ಲಿ ನಾವು ಸ್ಮಾರ್ಟರ್ ಕಂಪ್ನಿಯ ಪ್ರಾಡಕ್ಟ್ಸ್ನ ನೋಡ್ಬೋದು. ಎಷ್ಟು ಕ್ಲಾಸಿ ಮತ್ತು ಎಫಿಷಿಯೆಂಟ್ ಆಗಿದೆ. ಆಮೇಲೆ ನಿಮಗೆ ಸ್ಮಾರ್ಟರಲ್ಲಿ ಇಲ್ಲಿ ವೆರೈಟಿ ಪ್ರಾಡಕ್ಟ್ಸ್ ಸಿಗುತ್ತೆ. ಹಾಗೆ ಡಿಶ್ ವಾಷರ್ ಅಥವಾ ಡಿಟರ್ಜೆಂಟ್ ಬಗ್ಗೆ ಹೇಳಬೇಕು ಅಂದರೆ ಕ್ಲಿಯಾ ಅನ್ನೋ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ ಮೇಲೆ ಸಾಕಷ್ಟು ಆಫರ್ಗಳು ಕೂಡ ಇತ್ತು. ಸೊ ಮಿಸ್ ಮಾಡದೆ ಈ ಥರದ ಪ್ರಾಡಕ್ಟ್ಸ್ನ ನೀವು ಕೂಡ ಚೂಸ್ ಮಾಡಿ. ಮ್ಯಾಕ್ಸಿಮಮ್ ಅಮೌಂಟಲ್ಲಿ ನೀವೇನಾದ್ರು ಮನಿ ಸೇವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಇದನ್ನಂತೂ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಅಮೇಝಿಂಗ್ ಡೀಲ್ಸ್ ಇರುತ್ತೆ. ಈ ಥರ ಒಂದು ಬೈ 1 get 1 ಅಥವಾ ಬೈ 2 get 1 ಆಫರ್ ಇರುವಾಗ ಶಾಪಿಂಗ್ ಲಿಸ್ಟ್ ಮಾಡುವಾಗ ಕೂಡ ಈ ರೀತಿ ನಾವು ಡೀಲ್ಸ್ ಏನಿದೆ ಅಂತ ಅದನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ಖಂಡಿತ ಮ್ಯಾಕ್ಸಿಮಮ್ ಅಮೌಂಟ್ ನಾವು ಸೇವ್ ಮಾಡ್ಬೋದು.
ಇಲ್ಲಿಗೆ ಬಂದು ನಾನು ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟಪಡೋ ಕಾರಣ ಏನಂತಂದರೆ ಈ ಸ್ಟೋರ್ನ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಪ್ರೈಸ್ ಪಾಯಿಂಟ್ ಇರ್ಬೋದು ಅಥವಾ ಕ್ಲೀನಾಗಿ ಆರ್ಗನೈಸ್ಡ್ ಆಗಿ ಇಟ್ಟಿರೋದಿರ್ಬೋದು ಅಥವಾ ಪ್ರೈಸ್ ಕೂಡ ಚೆನ್ನಾಗಿ ಕಾಣೋ ಹಾಗೆ ಹಾಕಿರ್ತಾರೆ. ಒಂದೊಳ್ಳೆ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಆಗೋದ್ರ ಜೊತೆಗೆ ನೆಮ್ಮದಿಯಿಂದ ಮನೆಗೆ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ಬೋದು ಅಂತ ಅನ್ನೋದಕ್ಕೋಸ್ಕರ ನನಗೆ ಇಲ್ಲಿ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಡಿಯರ್ಸ್, ಇವತ್ತು ಶಾಪಿಂಗ್ ಮಾಡ್ತಾನೆ ಸೇವಿಂಗ್ ಟಿಪ್ಸ್ನ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಉಳಿತಾಯದಿಂದನೇ ಒಂದು ದೊಡ್ಡ ಮೊತ್ತದ ಉಳಿತಾಯ ಆಗೋದಕ್ಕೆ ಸಾಧ್ಯ ಆಗುತ್ತೆ, ನೆನಪಲ್ಲಿಡಿ. ಈಗಾಗಲೇ ನೀವು ನನ್ನ ಮುಖದಲ್ಲಿ ನೋಡ್ತಾ ಇದ್ರೆ ನಂಗೆ ಸಾಕಷ್ಟು ಖುಷಿ ಇದೆ. ಆ ಖುಷಿಗೆ ಕಾರಣ ಕೂಡ ಇದೆ. ಡಿಯರ್ಸ್, ನಾನು ನಿಮ್ಗೆ ಇವತ್ತು ಸಾಕಷ್ಟು ಟಿಪ್ಸ್ ಹೇಳಿದೆ, ಕಿವಿ ಮಾತು ಹೇಳಿದೆ. ಅದೆಲ್ಲವೂ ಪ್ರಾಕ್ಟಿಕಲಾಗಿ ನಾನೇನು ಮಾಡ್ತಿದ್ದೀನಿ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇವತ್ತು ಆ ಖುಷಿಗೂ ಕೂಡ ಒಂದು ದೊಡ್ಡ ಕಾರಣ ಇದೆ. ನಾನಾಗಲೇ ಹೇಳ್ದಂಗೆ ಸಣ್ಣ ಸಣ್ಣದಾಗಿ ನಮ್ಮದೆಲ್ಲ ಅಂತ ಒಂದು ಸ್ವಲ್ಪ ಹಣ ಕೂಡಿಡ್ತಾ ಹೋದರೆ ಒಂದು ದೊಡ್ಡ ಮೊತ್ತದ ಅಮೌಂಟ್ ನಮಗೆ ಖಂಡಿತ ಒಂದಲ್ಲ ಒಂದಿನ ಸಿಗುತ್ತೆ ಅಂತ ಹೇಳಿದೆ. ಅದೇ ರೀತಿ ನಾನು ಕೂಡ ತುಂಬ ದಿನದಿಂದ ಒಂದು ಕಡೆಗೆ ದುಡ್ಡು ಕೂಡಿಡ್ತಾ ಇದ್ದೆ. ಒಂದು ದೊಡ್ಡ ಅಮೌಂಟ್ ಬಂತು. ಆ ಅಮೌಂಟಿಂದ ನಾನು ಒಂದು ವಸ್ತು ಕೊಂಡ್ಕೊಂಡೆ. ಅದಕ್ಕೆ ನನಗೆ ಹೇಳ್ಕೊಳಕ್ಕಾಗ್ದಲೇ ಇರೋಷ್ಟು ಖುಷಿ ಆಗ್ತಿದೆ. ಸೊ ಅದೇನು ಅಂತ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಅದರ ಸೆಲೆಬ್ರೇಷನ್ ನಾನು ಮತ್ತು ಹರ್ಷಿತ್ ಮಾಡ್ತಾಯಿದ್ವಿ. ತುಂಬ ದಿನದ ನಂತರ ಇವತ್ತು ಮಾಲಿಗೆ ಬಂದಿದ್ದೀವಿ. ಮಾಲಿಗೆ ಬರೋದೇ ತುಂಬ ಅಪರೂಪ. ಪ್ರಿಯ ಇದ್ದಾಗೆಲ್ಲ ಬರ್ತಾಯಿದ್ವಿ, ಯಾವಾಗಲಾರು ಒಮ್ಮೊಮ್ಮೆ. ಇತ್ತೀಚೆಗಂತೂ ಬರ್ತಾನೆ ಇರ್ತಿಲ್ಲ. ಇವತ್ತು ತುಂಬ ದಿನ ವರ್ಷದ ಮೇಲೆ ಆಗೋಯ್ತು ಅನ್ಸುತ್ತೆ. ಇವತ್ತು ಮಾಲಿಗೆ ಬಂದಿದ್ದೀವಿ. ಇಷ್ಟ ಆಗಿರೋದನ್ನೆಲ್ಲ ತಿಂತಾಯಿದ್ದೀವಿ. ಹರ್ಷಿತ್ ಹೇಳ್ತಾ ಇದೆ ಇವತ್ತು ನಂದು ಡಯಟ್ ಅಂತೂ ಹೋಯಿತು ಅಂತ. ಡಯಟ್ ಎಲ್ಲ ಬಿಟ್ಟು ಇವತ್ತು ಮನಸ್ಫೂರ್ತಿಯಾಗಿ ಖುಷಿಯಾಗಿದೆ. ಅದನ್ನು ಇವತ್ತು ಆ ಖುಷಿನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಮೈಸೂರು ಆರ್ಗ್ಯಾನಿಕ್ ಅಂಡ್ ನ್ಯಾಚುರಲ್. ನಾವೊಂದು ಎಲೆಕ್ಟ್ರಾನಿಕ್ ಶಾಪಿಗೆ ಹೋದ್ವಿ. ಅಲ್ಲಿ ಫ್ರಿಡ್ಜ್ ನೋಡಿದ ಕೂಡಲೇ ನಂಗೆ ತುಂಬ ಆಸೆ ಆಯಿತು. ಮನೇಲಿ ನಮ್ಮದು ಚಿಕ್ಕದಿದೆ, ಡಬಲ್ ಡೋರ್ ಫ್ರಿಡ್ಜ್. ಆದರೆ ಇದನ್ನು ನೋಡಿದ ಕೂಡಲೇ ತೊಗೋಬೇಕು ಅಂತ ಆಸೆ ಆಯಿತು. 1.5 ಲಕ್ಷ ಈ ಫ್ರಿಡ್ಜ್ ಬೆಲೆ. ನಮಗೆಲ್ಲ ಫಸ್ಟ್ ಬಟ್ಟೆ ಜೋಡಿಸೋದಕ್ಕೆ ಅಂತ ಗೋದ್ರೇಜ್ ಬೀರು ಅಂತ ಏನು ಬರ್ತಿತ್ತು ಆ ಥರ ಇದೆ, ಡಬಲ್ ಡೋರ್. ಹಾಗೆ ಟಿ ವಿ ನೋಡಲಿ, ಯಾವ್ದು ನೋಡಿದ್ರೆ ಎಲ್ಲ ದೊಡ್ಡದಾಗಿದೆ. ಬಟ್ ಮನೆಯಲ್ಲಿ ಅಷ್ಟು ಜಾಗ ಇಲ್ವಲ್ಲ ಅಂತ ಅನ್ನೋದೊಂದೇ ಬೇಜಾರಾಗ್ತಿತ್ತು. ನೋಡಿದ ಕೂಡಲೇ ತುಂಬ ಆಸೆ ಆಗ್ತಿತ್ತು, ಬಟ್ ಜಾಗ ಇಲ್ಲ ಅಂತ ಅನ್ನಿಸ್ತಿತ್ತು. ಶಾಪಿಂಗ್ ಎಲ್ಲ ಮುಗೀತು, ವಾಪಸ್ ಮನೆಗೆ ಹೊರಡ್ತಾ ಇದೀವಿ. ಬೇಡ ನಡಿ ಸಾಕು. ಶಾಪಿಂಗ್ ಎಲ್ಲ ಮುಗೀತು, ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಬಾಯ್ ಬಾಯ್. ಗ್ರಾಸರೀಸ್ ತೊಗೊಂಬಂದಿದ್ದನ್ನೆಲ್ಲ ನಾನು ಕೆಳಗಡೆ ಸ್ಟೋರ್ ರೂಮಲ್ಲೇ ಇಟ್ಬಿಟ್ಟಿದ್ದೆ. ಒಂದು ಬ್ಯಾಗ್ ಮಾತ್ರ ನಾನು ಮೇಲ್ಗಡೆ ತಂದಿದ್ದೆ. ಅದರಲ್ಲಿರೋದನ್ನು ಮಾತ್ರ ಇವಾಗ ನಿಮಗೆ ಹಾಲ್ ತೋರಿಸ್ತಾ ಇದ್ದೀನಿ. ಸೊ ಹರ್ಷಿತ್ ವೀಟ್ ಬ್ರೆಡ್ ತೊಗೊಂಡಿದ್ದೇನೆ. ಹಾಗೆ ಇವಾಗ ಆಷಾಢದ ಗಾಳಿ ಆಗಿರೋದ್ರಿಂದ ಬಟ್ಟೆಗಳಿಗೆ ಹಾಕುವಂಥ ಕ್ಲಿಪ್ಸ್ ತೊಗೊಂಡೆ. ಆನಂತರ ಸ್ವಲ್ಪ ಸ್ನ್ಯಾಕ್ಸ್. ಈಗ ಮನೇಲಿ ಹಸ್ಬೆಂಡ್ ಇರ್ತಾರೆ, ಮತ್ತು ಈಗ ಮಳೆಗಾಲ ಚಳಿಗಾಲ ಅಂತಂದರೆ ಸ್ನ್ಯಾಕ್ಸ್ ಏನಾದ್ರು ಬೇಕು ಅನಿಸುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗುವಂಥ ಕೆಲವು ಚಿಪ್ಸ್ ಮತ್ತು ಕಡಲೆ ಬೀಜ ಅಂದರೆ ತುಂಬ ಇಷ್ಟ, ಆ ಥರದ್ದು ತೊಗೊಂಡೆ. ಹಾಗೆ ಸ್ವಲ್ಪ ಫ್ರೂಟ್ಸ್ ತೊಗೊಂಬಂದ್ವಿ. ಈ ಸರ್ವಿಂಗ್ ಪ್ಲೇಟ್ಸ್ ನೋಡಿದ ಕೂಡಲೇ ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಆ ಕಲರ್ ಕಾಂಬಿನೇಷನ್ ಕೂಡ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಈ 2 ಕಲರ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಬಂದಿದ್ದೀನಿ. ಸರ್ವಿಂಗಾಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆನಂತರ ಲಟ್ಟಣಿಗೆ ನನ್ನ ಹತ್ರ ಇದ್ದಿದ್ದು ಈ ಥರದೊಂದು ಸಣ್ಣ ಲಟ್ಟಣಿಗೆ ಪ್ರೀಂಗ್ ಕಳಿಸ್ಬಿಟ್ಟೆ. ಅದು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಮನೇಲಿರುವಂಥ ಒಂದು ದಪ್ಪ ಲಟ್ಟಣಿಗೆ ಅದು ನಂಗೆ ಯೂಸ್ ಮಾಡೋಕ್ಕೆ ಬರಲ್ಲ, ಆ ಥರದ್ದಿದೆ. ಹಾಗಾಗಿ ಸಣ್ಣದೊಂದು ಲಟ್ಟಣಿಗೆ ತೊಗೊಂಬಂದೆ. ಹಾಗೆ ಇದು ಬ್ರೋಕನ್ ವೀಟ್. ಸೊ ಡಯಾಬಿಟಿಸ್ ಇರೋರಿಗೆ ಬ್ರೋಕನ್ ವೀಟ್ ರೆಸಿಪೀಸ್ ಮಾಡಿಕೊಡ್ಬೋದು. ಹಾಗಾಗಿ ಅದನ್ನು ತೊಗೊಂಬಂದಿದ್ದೀನಿ. ಹಾಗೆ ಕಿಚನ್ ಟವಲ್, ಹಾಗೆ ಒಂದು ತವಾ ತೊಗೊಂಬಂದಿದ್ದೀನಿ. ನಾನ್ ಸ್ಟಿಕ್ ನಾನು ಯೂಸ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ. ಸೊ ಒಂದೇ ಒಂದು ನಾನ್ ಸ್ಟಿಕ್ ತವಾ ತೊಗೊಂಬಂದಿದ್ದೀನಿ. ಇದು ಇಂಡಕ್ಷನ್ ಬೇಸ್ ಇರುತ್ತೆ. ಸೊ ಇಂಡಕ್ಷನ್ ಸ್ಟವ್ ಮೇಲೆ ಕೂಡ ನಾವು ಉಪಯೋಗಿಸ್ಬೋದು. ಹಾಗೆ ಸ್ವಲ್ಪ ನೂಡಲ್ಸ್ ಇಷ್ಟು ಮಾತ್ರ ಇದೆ. ಒಂದು ಬ್ಯಾಗಲ್ಲಿರೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ಇನ್ನೂ 2-3 ಬ್ಯಾಗಷ್ಟು ಗ್ರಾಸರೀಸ್ ನಾನು ಕೆಳಗಡೆ ಇಟ್ಟಿದ್ರಿಂದ ಕೆಳಗಡೆ ಹೋದಾಗ ನಿಮಗೆ ತೋರಿಸ್ತೀನಿ. ಇದಿಷ್ಟು ಸ್ನ್ಯಾಕ್ಸ್ ಆಯಿತು. ಹಾಗೆ ನಮ್ಮ ಮನೇಲಿರುವಂಥ ಪುಟ್ಟ ಮಕ್ಳಿಗೂ ಕೂಡ ಸ್ನ್ಯಾಕ್ಸ್ ಬೇಕಲ್ವ, ಸ್ನೂಫಿ ಮತ್ತು ಪುಸ್ಪುಸ್ಗೆ. ಅವ್ರಿಗೂ ಕೂಡ ಕೆಲವು ಸ್ನ್ಯಾಕ್ಸ್ ತೊಗೊಂಬಂದ್ವಿ. ಇದು ಪುಸ್ಪುಸ್ ಅಷ್ಟೇ ಅಲ್ಲ, ಈಗ ಮಫಿನ್ ಕೂಡ ಇದ್ದಾನೆ. ಮಫಿನ್ಗೆ ಹಾಗೆ ಸ್ನೂಫಿಗೆ ತಂದಿರುವಂಥ ಸ್ನ್ಯಾಕ್ಸ್ ಇದು. Healthy skin and coat, omega-6 and zinc, healthy immune system is waiting. Vision and brain development. ಅದಕ್ಕೇನು ಡೆವಲಪ್ ಆಗಿಲ್ಲ ಇನ್ನ.
ನಾಳೆ ಬೆಳಗ್ಗೆಗೆ ಒಂದು ಪ್ರಿಪ್ರೇಷನ್ ಕೂಡ ನಾನು ತಿಂಡಿಗೆ ರೆಡಿ ಮಾಡಿಟ್ಟು ಹೋಗಿದ್ದೆ. ಆ ರೆಸಿಪಿ ಇವಾಗ ನೋಡೋಣ. ಇದಕ್ಕೆ ನಾನು ಬೆಳಗ್ಗೆ ತಿಂಡಿಗೋಸ್ಕರನೇ ಒಂದು ದೋಸೆಗೆ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ. ಇದರಲ್ಲಿ 1 ಕಪ್ಪಷ್ಟು ಕೆಂಪಕ್ಕಿ, ಇದು ರಾಜಮುಡಿ ರೈಸ್, ಹಾಗೆ ಅರ್ಧ ಕಪ್ಪಷ್ಟು ಕಡಲೆಕಾಳು, 1/4 ಕಪ್ಪಷ್ಟು ತೊಗರಿಬೇಳೆ, 1/4 ಕಪ್ಪಷ್ಟು ಹೆಸರುಬೇಳೆ, 1/4 ಕಪ್ ಉದ್ದಿನಬೇಳೆ, ಅದಕ್ಕಿಂತ ಸ್ವಲ್ಪ ಕಡಿಮೆ ಕಡಲೆ ಬೀಜ, 1-2 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಮೆಂತ್ಯ, ಇದೆಲ್ಲ ಒಟ್ಟಿಗೆ ನೆನೆಸಿಟ್ಬಿಟ್ಟು ರುಬ್ಬಿಟ್ಟು ನಾವು ಫರ್ಮೆಂಟೇಷನ್ ಮಾಡಿಕೊಂಡು ದೋಸೆ ಮಾಡ್ಕೋಬೋದು, ಅಥವಾ ಕೂಡಲೇ ಆ ತಕ್ಷಣವೇ ಬೇಕಾದ ದೋಸೆ ಮಾಡ್ಕೊಂಡು ತಿನ್ಬೋದು. ಇದು ತುಂಬ ಚೆನ್ನಾಗಿತ್ತು. ಸೊ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಥರ ನೀವು ತೊಗೋಬೋದು. ಇದರಲ್ಲಿ ರಾಜಮುಡಿ ರೈಸ್ ಬಳಸಿರೋದ್ರಿಂದ ಡಯಾಬಿಟಿಸ್ ಇರೋರು ಕೂಡ ತೊಗೋಬೋದು. ಬೆಳಗ್ಗೆ ನಾವು ಹೊರಡೋಕ್ಕೆ ಮುಂಚೆನೇ ನಾನು ಇದನ್ನು ನೆನೆಸಿಟ್ಬಿಟ್ಟು ಹೋಗಿದ್ದೆ. ಸುಮಾರು ಒಂದು 3-4 ಗಂಟೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಆನಂತರ ನಾವು ರುಬ್ಬಿಟ್ಟು ತಕ್ಷಣವೇ ಬೇಕಂದ್ರೂ ಕೂಡ ದೋಸೆ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಥವಾ ಫರ್ಮೆಂಟೇಷನ್ ಮಾಡಿ ಕೂಡ ನಾವು ತಿನ್ಬೋದು. ಚೆನ್ನಾಗಿದು ಅಕ್ಕಿ ಬೇಳೆಲ್ಲ ನೆಂದಿರೋವಂಥದ್ದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ನೈಸಾಗಿ ರುಬ್ಕೋಬೇಕು. ಇದರಲ್ಲಿ ಕಡಲೆಕಾಳೆಲ್ಲ ಇರೋದ್ರಿಂದ ಚೆನ್ನಾಗಿ ಅದು ನುಣ್ಣಗಾಗೋ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ನಾನು ಇದನ್ನು ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಸ್ವಲ್ಪ ಫರ್ಮೆಂಟೇಷನ್ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಇದರಿಂದನೇ ನಾವು ತಿಂಡಿ ಮಾಡ್ಕೋಬೋದು. ಈ ತಕ್ಷಣಕ್ಕೆ ನನಗೆ ಡಿನ್ನರ್ಗೂ ಕೂಡ ಸ್ವಲ್ಪ ಬ್ಯಾಟರ್ ಬೇಕಾಗಿತ್ತು, ಅದನ್ನು ಇನ್ನೊಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಫರ್ಮೆಂಟೇಷನ್ ಆಗಿರುವಂಥ ದೋಸೆ ಹಿಟ್ಟು ಕೂಡ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಆ ತಕ್ಷಣ ಮಾಡಿಕೊಂಡು ತಿನ್ನುವಂಥ ದೋಸೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ತಕ್ಷಣ ಮಾಡ್ಕೊಳ್ಳೋಂಥ ದೋಸೆಗೆ ಸ್ವಲ್ಪ ಕ್ರಿಸ್ಪಿನೆಸ್ಗೋಸ್ಕರ ಒಂದು ಸ್ವಲ್ಪ ರವೆ, ಒಂದು ಸ್ವಲ್ಪ ಗೋಧಿ ಹಿಟ್ಟು, ಹಾಗೆ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಆ ಕೂಡಲೇ ದೋಸೆ ಮಾಡ್ಕೋಬೋದು. ಗೋಧಿ ಹಿಟ್ಟು ಹಾಕಿರೋ ಕಾರಣ ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ಗೋಧಿ ಹಿಟ್ಟು ಸ್ಕಿಪ್ ಮಾಡಿ ಒಂದು ಸ್ವಲ್ಪ ರವೆ ಮಾತ್ರ ನೀವು ಉಪಯೋಗಿಸ್ಕೊಂಡು ಆ ತಕ್ಷಣವೇ ದೋಸೆ ಮಾಡ್ಕೋಬೋದು. ಸೊ ಸೋಡಾ ಎಲ್ಲ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಉಪ್ಪು ಮತ್ತು ಒಂದು ಸ್ವಲ್ಪ ಚಿರೋಟಿ ರವೆ, ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ದೋಸೆ ಮಾಡ್ಕೋಬೋದು. ಇದಕ್ಕೆ ಕಾಂಬಿನೇಷನ್ ಆಗಿ ಸಾಂಬಾರು, ಚಟ್ನಿ ಏನು ಬೇಕಾದ್ರೂ ಸರ್ವ್ ಮಾಡ್ಬೋದು. ಸ್ವಲ್ಪ ಸಾಂಬಾರು ಈಗಾಗಲೇ ಉಳಿದಿತ್ತು, ಆ ಸಾಂಬಾರು ಜೊತೆಗೆ ಇವತ್ತಿನ ರಾತ್ರಿ ಡಿನ್ನರ್ಗೆ ನಾನು ಇದನ್ನು ಮಾಡಿದ್ದೆ. ಸೊ ಬೇಳೆಕಾಳುಗಳೆಲ್ಲ ಇರೋದ್ರಿಂದ ತುಂಬ ಚೆನ್ನಾಗೂ ಇರುತ್ತೆ, ಅಷ್ಟೇ ಹೆಲ್ದಿಯಾಗಿ ಕೂಡ ಇರುತ್ತೆ. ನೈಟಲ್ಲಿ ನಾವು ಚಪಾತಿನೇ ತಿನ್ನಬೇಕು ಅಂತೇನಿಲ್ಲ, ಈ ಥರ ಬೇಳೆಗಳನ್ನ ನೆನೆಸಿಟ್ಬಿಟ್ಟು ನಾವು ದೋಸೆ ಮಾಡ್ಕೊಂಡು ಕೂಡ ತಿನ್ಬೋದು. ಆಷಾಢ ಮಾಸ ಶುರುವಾಗಿದೆ, ಗಾಳಿ ಕೂಡ ಜೋರಾಗಿದೆ. ಈ ವರ್ಷ ಅದೆಷ್ಟು ಬೇಗ ಮುಗಿತಾ ಇದೆ ಅಂತ ಅನ್ನಿಸ್ತಿದೆ. ಈಗಾಗಲೇ ಅರ್ಧ ವರ್ಷ ಮುಗಿದು ಹೋಗಿದೆ. ಓಕೆ, ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಫರ್ಮೆಂಟೇಷನ್ ಆಗಿರೋಂಥ ಬ್ಯಾಟರ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಬ್ಯಾಟರ್ ನಾನು ನಿಮಗೆ 2 ರೀತಿ ತೋರಿಸಿದ್ದೀನಿ. ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ದೋಸೆ ಹೇಗೆ ಬರುತ್ತೆ ಅಂತ ಕೂಡ ತೋರಿಸಿದ್ದೀನಿ. ಫರ್ಮೆಂಟೇಷನ್ ಆದಮೇಲೆ ನಾನು ಇದಕ್ಕೆ ಉಪ್ಪು ಹಾಕ್ತಿದ್ದೀನಿ. ರಾತ್ರಿ ಇದಕ್ಕೆ ಉಪ್ಪು ಹಾಕಿರಲಿಲ್ಲ. ಬೇಳೆಗಳು ಹಾಕಿರೋದ್ರಿಂದ ಲೈಟಾಗಿ ಆ ಬೇಳೆಗಳ ಸ್ಮೆಲ್ ಇರುತ್ತೆ. ಬೇಳೆ ಸ್ಮೆಲ್ ಬೇಡ ಅಂತನೋರು ಬ್ಯಾಟರ್ ರುಬ್ಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬಿಟ್ರೆ ಆ ಜೀರಿಗೆದ ಘಮ ತುಂಬ ಚೆನ್ನಾಗಿರುತ್ತೆ. ಜೀರಿಗೆ ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೊಂಡು ದೋಸೆ ಮಾಡ್ಕೋಬೋದು. ಈ ಕಲರ್ ಬಂದಿರೋದು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕಡಲೆಕಾಳೆಲ್ಲ ಹಾಕಿರೋದ್ರಿಂದ. ಹೊಸ ಪ್ಯಾನ್ನ ನಿಮಗೆ ತೊಗೊಂಬಂದು ತೋರಿಸೋದ್ನಲ್ಲ, ಅದೇ ಪ್ಯಾನನ್ನು ಇವಾಗ ದೋಸೆ ಮಾಡೋಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಒಂದೇ ಒಂದು ನಾನ್ ಸ್ಟಿಕ್ ತವ ಕೂಡ ಇರಲಿಲ್ಲ. ಒಂದೇ ಒಂದು ತವ ನಾನು ತೊಗೊಂಬಂದು ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್. ಯಾಕೆ ಅಂದರೆ ಕೆಲವು ರೆಸಿಪಿಗೆ ನಾನ್ ಸ್ಟಿಕ್ ಬೇಕಾಗುತ್ತೆ ಅಂತನಕ್ಕೋಸ್ಕರ. ಬೆಳಗ್ಗೆ ಕೂಡ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿದೆ. ಇದೇ ದೋಸೆ ನಾನು ಕಬ್ಬಿಣದ ಹೆಂಚ್ ಮೇಲೆ ಕೂಡ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಬರುತ್ತೆ. ರೆಸಿಪಿ ಟ್ರೈ ಮಾಡಿ, ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಪರ್ಟಿಕ್ಯುಲರ್ ಆಗಿ ರೆಸಿಪಿ ನೀವು ನೋಡಬೇಕು ಅಂತನೋರು ನನ್ನ ಕುಕಿಂಗ್ ಚಾನಲಲ್ಲಿ ಕೂಡ ಇದೇ ಸೇಮ್ ರೆಸಿಪಿ ಹಾಕಿದ್ದೀನಿ. ಸೊ ನೀವು ರೆಸಿಪಿಲೆಲ್ಲ ವ್ಲಾಗಲ್ಲಿ ಹುಡುಕೋಕ್ಕಾಗಲ್ಲ ಅಂತ ತುಂಬ ಜನ ಹೇಳ್ತಿದ್ರಿಂದ ಕೆಲವು ತುಂಬ ಚೆನ್ನಾಗಿ ಬರುವಂಥ ರೆಸಿಪೀಸ್ನ ನಾನು ಕುಕಿಂಗ್ ಚಾನಲಲ್ಲಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಕುಕಿಂಗ್ ಚಾನಲ್ ಹೆಸರು ಕೂಡ ನಾನು ಚೇಂಜ್ ಮಾಡಿದೆ. ಫಸ್ಟು ಲೈಫ್ ಈಸಿ ಮೇಕ್ ಇಟ್ ಈಸಿ ಅಂತ ಇತ್ತು, ಅದನ್ನು ಅಮ್ಮನ ಅಡುಗೆ ಅಂತ ಮಾಡಿದ್ದೀನಿ. ಸೊ ಆ ಚಾನಲಲ್ಲಿ ಕೂಡ ನೀವು ಈ ಸೇಮ್ ರೆಸಿಪಿ ಚೆಕ್ ಮಾಡ್ಬೋದು. ಮಕ್ಕಳ ಡಬ್ಬಿಗೆ ಪ್ಯಾಕ್ ಮಾಡುವಾಗ ದೋಸೆ ಒಳಗಡೆ ಸ್ವಲ್ಪ ತುಪ್ಪ ಹಚ್ಚಿ ಚಟ್ನಿ ಪುಡಿ ಹಾಕಿ ಕೂಡ ನೀವು ಲಂಚ್ ಬಾಕ್ಸಲ್ಲಿ ಸರ್ವ್ ಮಾಡ್ಬೋದು. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?